ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಹೊಸ ವಿಷಯದ ಜೊತೆ ಬಂದಿದ್ದೀನಿ. ಹೊಸ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಈಗಾಗಲೇ ಹೇಳಿದ ಥರ ನಾನು ಮಲ್ಟಿ ಟಾಸ್ಕ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಇವಾಗ ಒಂದನ್ನ ಮಾಡೋಣ ಅನ್ಕೊಂಡಿದ್ದೀನಿ ಕ್ಲಿಯರ್ ಆಗಿ. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮೆಹಂದಿ ಪೇಸ್ಟ್ ಮಾಡಿ ಮೆಹಂದಿನ ಕೈಗೆ ಹಾಕೋತಾ ಇದ್ದೀನಿ ನನ್ನ ಲೆಫ್ಟ್ ಹ್ಯಾಂಡ್ಗೆ. ತುಂಬ ದಿನ ಆಗಿತ್ತು ನಾನು ಮೆಹಂದಿ ಹಾಕೊಂಡು ಮೆಹಂದಿ ಪೇಸ್ಟನ್ನ ಕೂಡ ಪ್ರಿಪೇರ್ ಮಾಡಿ. ಸೊ ಫಸ್ಟ್ ಟೈಮ್ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ಮೆಹಂದಿ ಪೇಸ್ಟ್ ಮಾಡೋದ್ರಿಂದ ಹಿಡಿದು ಮೆಹಂದಿ ಕೋನ್ ಪ್ರಿಪೇರ್ ಮಾಡಿ ಒಳಗಡೆ ಪ್ಯಾಕಿಂಗ್ ಮಾಡೋವರೆಗೂ ವಿಡಿಯೋ ಮಾಡಿ, ಪ್ಲಸ್ ಮೆಹಂದಿ ಡಿಸೈನ್ ಹಾಕೊಂಡು ಕಲರ್ ಸ್ಟೇನ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗೂ ನಾನು ಮೆಹಂದಿನ ಬಂದ್ಬಿಟ್ಟು ಹೋಮ್ ಮೇಡೇ ಮಾಡೋದು. ನಾನು ಶಾಪಲ್ಲಿ ರೆಡಿಮೇಡ್ ಕೋನನ್ನು ಯೂಸ್ ಮಾಡಲ್ಲ ನನ್ನ ಕ್ಲೈಂಟ್ಸ್ಗೂ ಕೂಡ. ಕಂಪ್ಲೀಟ್ ಆಗಿ ಪೌಡರ್ ನೋಡಿ, ಇವಾಗ ಆಗಲೇ ಇಲ್ಲಿ ನೀವು ನೋಡ್ಬೋದು ಡಬ್ಬ ಫುಲ್ ಆಗಿದೆ. ಫುಲ್ ಇತ್ತು ಆ್ಯಕ್ಚುಲಿ. ನನ್ನ ಕ್ಲೈಂಟ್ಸ್ಗೆಲ್ಲ ಯೂಸ್ ಮಾಡಿ ಇವಾಗ ಇಷ್ಟಿದೆ ಪೌಡರ್, ಖಾಲಿ ಆಗ್ತಾ ಇದೆ. ಪರ್ಚೇಸ್ ಮಾಡಬೇಕು. ಸೊ ಬುಕಿಂಗ್ಸ್ ಯಾವುದಾದ್ರೂ ಬರೋ ಟೈಮಲ್ಲಿ ಪರ್ಚೇಸ್ ಮಾಡೋಣ ಅಂತ ಇಟ್ಕೊಂಡೆ. ಯಾಕಂದರೆ ಹೊಸ ಫ್ರೆಶ್ ಆಗಿರೋ ಪೌಡರ್ನ ಯೂಸ್ ಮಾಡಿದ್ರೆ ಸ್ಟೇನ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟು ಬೇಸಿಕಲಿ ಹೇಳ್ತೀನಿ ಏನಕ್ಕೆ ನಾವು ಹೋಮ್ ಮೇಡ್ ಪೌಡರನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೋಮ್ ಮೇಡ್ ಪೌಡರ್ ಯೂಸ್ ಮಾಡೋ ರೀಸನು ತುಂಬಾನೇ ಸಿಂಪಲ್ಲು. ಏನಂದ್ರೆ, ಅಂಗಡಿ ಕೋನನ್ನ ತಗೊಂಡು ನಾವು ಕೈಯಲ್ಲಿ ಮೆಹಂದಿ ಹಾಕೊಂಡಾಗ ಕಲರ್ ಮಾತ್ರ ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಬ್ರೈಟ್ ಕಲರ್ ಬಂದಿರುತ್ತೆ. ಅದೇ ತರನೇ ನಾವು ನೀರಲ್ಲಿ ಕೆಲಸ ಮಾಡ್ಬೇಕಂದ್ರೆ, ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ ಸ್ವೆಟ್ ಆದ್ರೆ ಜಸ್ಟ್ ಕೈನ ಹಿಂಗ್ ರಬ್ ಮಾಡಿದ್ರೆ ಅದು ಪೌಡರ್ ತರ ಉದುರು ಬಿಡುತ್ತೆ ಮೆಹಂದಿ. ಸೊ ಹಾಗಾಗಿ ಅಂಗಡಿ ಕೋನನ್ನ ನಾವು ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಬ್ರೈಡ್ಸ್ಗೆಲ್ಲ ತುಂಬಾ ಲಾಂಗ್ ಸ್ಟೇ ಬೇಕಾಗುತ್ತೆ. ಒಂದು 10 days ಅಟ್ಲೀಸ್ಟ್ 15 days ಇರಬೇಕಾಗತ್ತೆ. ಸೊ ಹೋಮ್ ಮೇಡ್ ಕೋನ್ ಯೂಸ್ ಮಾಡೋದ್ರಿಂದ ಏನ್ ಪ್ಲಸ್ ಅಡ್ವಾಂಟೇಜ್ ಅಂದ್ರೆ, ಕಲರ್ ಬಂದು ಸ್ಟೇನು ಆಸ್ ಯೂಶಲ್ ಅಂಗಡಿಲಿ ಕೋನ್ ತಗೊಂಡು ಹೆಂಗೆ ಮೆಹಂದಿ ಹಾಕಿದಾಗ ಫುಲ್ ಬ್ರೈಟ್ ಆಗಿ ಬರುತ್ತೋ ಅದೇ ತರನೇ ಬ್ರೈಟ್ ಆಗಿ ಬರುತ್ತೆ. ಇದು ಡಿಪೆಂಡ್ಸ್ ಆನ್ ಬಾಡಿ ಟೆಂಪರೇಚರ್ ಕೂಡ ಹೌದು. ಸೊ ಅಷ್ಟು ಫುಲ್ಲು ಕಲರ್ ಬಂದು ಅದೇ ತರನೇ ಕಲರು ರಿವರ್ಸ್ ಬ್ಯಾಕ್ ಆಗುತ್ತೆ. ಲೈಕ್ ಹೆಂಗ್ ಕಲರ್ ಡಾರ್ಕ್ ಆಯ್ತು ಅದೇ ತರ ಕಲರು ವಾಪಸ್ ಹಿಂದಕ್ಕೆ ಸ್ವಲ್ಪ 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 ಡಿಮ್ ಆಗ್ತಾ ಬರುತ್ತೆ ಡೇ ಬೈ ಡೇ. ಸೊ ಇದು ಬಂದು ಅಟ್ಲೀಸ್ಟ್ ಒಂದು 15 ದಿನ ತುಂಬಾ ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೀವು ನೀರಲ್ಲಿ ಕೆಲಸ ಮಾಡಿದ್ರಿ, ಏನೇ ಕೆಲಸ ಮಾಡಿದ್ರೆ ನೀವು ಅಂಟಿಲ್ ಅಂಡ್ ದೆನ್ ಫೋರ್ಸ್ಫುಲ್ ಆಗಿ ಅದನ್ನ ಕೆರೆಯೋದು ಮಾಡೋದು ಆ ಥರ ಮಾಡೋರ್ಗು ಖಂಡಿತವಾಗ್ಲೂ ಏನೂ ಆಗಲ್ಲ. ಸೊ ಹಾಗಾಗಿನೇ ಹೋಮ್ ಮೇಡ್ ಕೋನನ್ನ ಪ್ರಿಫರ್ ಮಾಡೋದು. ಅದು ಒಂದು ರೀಸನ್. ಪ್ಲಸ್ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಏನಂದ್ರೆ, ಹೆಲ್ತ್ ವೈಸು ಅಂದ್ರೆ ಕೆಮಿಕಲ್ನ ಯೂಸ್ ಮಾಡಿ ಮೆಹಂದಿ ಕೋನ್ ಹಾಕೋದ್ರಿಂದ ಸ್ವಲ್ಪ ಜನಕ್ಕೆ ಇಚ್ಚಿಂಗ್ ಆಗುತ್ತೆ, ಅಲರ್ಜಿಟಿಕ್ ಇರುತ್ತೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂಥರ ಸ್ಕಿನ್ ಕೇರ್ ರೊಟೀನ್ ಮಾಡ್ತಿರ್ತಾರೆ. ಸೊ ಯಾರು ಯಾವ ಕ್ರೀಮ್ ಅನ್ನ ಬಾಡಿಗೆ ಅಪ್ಲೈ ಮಾಡ್ತಿರ್ತಾರೆ ಅಂತ ಹೇಳಕ್ ಆಗಲ್ಲ, ಇಲ್ಲ ಅವ್ರ ಸ್ಕಿನ್ ಕಂಡೀಷನ್ ಹೇಗಿದೆ ಅಂತ ನಮಗ್ ಗೊತ್ತಾಗಲ್ಲ. ಸೊ ಬಟ್ ಸ್ಟಿಲ್ ನಾವು ಎಲ್ಲ ಕ್ಲೈಂಟನ್ನ ಮೀಟ್ ಮಾಡಿದಾಗ ಅವ್ರ ಸ್ಕಿನ್ ಕಂಡೀಷನ್ ಎಲ್ಲ ಕೇಳ್ತೀವಿ. ಏನಾದ್ರು ಹಾಕಿದ್ರೆ ಇರಿಟೇಟ್ ಆಗುತ್ತಾ, ಇಚಿಂಗ್ ಆಗುತ್ತಾ, ಇದಕ್ಕಿಂತ ಮುಂಚೆ ಆದ್ರೂ ಕೋನ್ ಯೂಸ್ ಮಾಡಿದಿರಾ ಏನು ಎತ್ತ ಎಲ್ಲ ಕೇಳ್ಬಿಟ್ಟೆ ಮಾಡ್ತೀವಿ. ಆದ್ರೂ ಕೂಡ ಸಮ್ ಟೈಮ್ಸ್ ವೆಡ್ಡಿಂಗ್ ಟೈಮಲ್ಲಿ ಹಳದಿ ಫಂಕ್ಷನ್ ಅದು ಇದು ಮತ್ತೆ ಅವರು ಪಾರ್ಲರ್ಗೆಲ್ಲ ಹೋಗಿ ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಸೊ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಾತ್ರನೇ ಹೋಮ್ ಮೇಡ್ ಕೋನ್ಸ್ ಅನ್ನ ಪ್ರೊಫೆಷನಲ್ ಆಗಿ ಯಾರೆಲ್ಲ ಮೆಹಂದಿ ಆರ್ಟಿಸ್ಟ್ ಆಗಿರ್ತಾರೋ ಅವರು ಮಾತ್ರನೇ ಮಾಡೋದು. ಸುಮ್ಮನೆ ನಾರ್ಮಲ್ ಆಗಿ ಅಂಗಡಿಲಿ ಹೋಗಿ ತಗೊಂಡ್ ಬಂದು ಮೆಹಂದಿ ಹಾಕೋರೆಲ್ಲ ಬಂದ್ಬಿಟ್ಟು ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ವರ್ಕ್ ನ ಮಾಡ್ತಾ ಇದೀವಿ, ನಮ್ಗೆ ನಮ್ ಕ್ಲೈಂಟ್ ಪೇ ಔಟ್ ಮಾಡ್ತಾ ಇದಾರೆ ಒಂದು ಲಂಸಮ್ ಅಮೌಂಟ್ ನ, ಅದಕ್ಕೆ ನಾವು ಜೆನ್ಯೂನ್ ಆಗಿ ವರ್ಕ್ ಮಾಡ್ಬೇಕು ಅನ್ಕೊಳ್ಳೋರೆಲ್ಲ ಖಂಡಿತವಾಗ್ಲೂ ಹೋಮ್ ಮೇಡ್ ಪೌಡರ್ನೇ ಯೂಸ್ ಮಾಡ್ತಾರೆ. ಸೊ ನಾವು ಸ್ಟಾರ್ಟ್ ಮಾಡೋಣ ಇವಾಗ. ನಾನು ಫಸ್ಟ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಪೇಸ್ಟ್ ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಪೇಸ್ಟ್ ಮಿನಿಮಮ್ 6 hours ಚೆನ್ನಾಗಿ ಕಲರ್ ಬಿಡಬೇಕು. ಅದಾದ್ಮೇಲೆ ಕೋನ್ ಅನ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಇವಾಗ ಬರೀ ಪೇಸ್ಟ್ ರೆಡಿ ಮಾಡಿ ಕೋನ್ ರೆಡಿ ಮಾಡ್ತೀನಿ. 6 hours ಆದ್ಮೇಲೆ ರೆಡಿ ಮಾಡಿರೋ ಕೋನ್ಗೆ ಪೇಸ್ಟ್ ನ ಫಿಲ್ ಮಾಡಿ ನನ್ನ ಕೈಗೆ ಮೆಹಂದಿ ಆದ್ರೆ ಫ್ರಂಟ್ ಅಲ್ಲಿ ಹಾಕೋತೀನಿ ಸಾಧ್ಯ ಆದ್ರೆ. ಬಟ್ ಬ್ಯಾಕ್ ಹಾಕೋಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ, ಇಲ್ಲಿ ಹಾಕ್ಲೇಬೇಕು ಡಿಸೈನ್ ಅಂತ. ಸೊ ಆದ್ರೆ ಫ್ರಂಟ್ ಗೆ ಹಾಕ್ತೀನಿ, ಬಟ್ ಬ್ಯಾಕ್ ಗಂತೂ ಡಿಸೈನ್ ಹಾಕಿ ಕಲರ್ ಸ್ಟೇನ್ ಹೇಗ್ ಬರುತ್ತೆ ಅಂತ ನೆಕ್ಸ್ಟ್ ಡೇ ಇದು ಕಲರ್ನು ಕೂಡ ಕ್ಯಾಪ್ಚರ್ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಗೆ ಏನ್ ಬೇಕಂತಂದ್ರೆ, ಒಂದು ಪ್ಲಾಸ್ಟಿಕ್ ಬಾಕ್ಸ್, ಎನಿ ಪ್ಲಾಸ್ಟಿಕ್ ಬಾಕ್ಸ್ ನೀವು ಯೂಸ್ ಮಾಡ್ಬೋದು. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬೇಕು, ಮತ್ತೆ ಒಂದು ಸ್ಪೂನ್ ಬೇಕು, ವಾಟರು, ಶುಗರು, ಇದು ನೀಲಗಿರಿ ತೈಲ. ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ನೀಲಗಿರಿ ಎಣ್ಣೆ. ಒಬ್ಬೊಬ್ರು ಬಾಡಿ ಪೇನ್ಗೆ ಕೂಡ ಮಸಾಜ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇದು ಮೆಹಂದಿ ಪೌಡರು. ಸೊ ಇವಾಗ ಪೌಡರ್ ಅನ್ನ ಹಾಕ್ತಿದ್ದೀನಿ ನಾನು. ನಾನು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ತೋರಿಸಲ್ಲ, ಲೈಕ್ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನನಗೆ
ನಾರ್ಮಲ್ ಆಗಿ ಕಣ್ಣ ಅಳತೆಯಲ್ಲಿ ನೋಡಿ ಇಷ್ಟೇ ಸಾಕು ಅಂತ ಗೊತ್ತು. ಸೊ ಜಾಸ್ತಿ ಕೋನ್ ಎಲ್ಲ ಮಾಡಲ್ಲ, ಮಿನಿಮಮ್ 1-2-3 ಬರೋ ಥರ ಮಾಡ್ತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪನೇ ಪೌಡರ್ ಹಾಕಿದ್ದೀನಿ. ಇಷ್ಟೇ ನಾನು ಪೌಡರ್ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಸೊ ಈ ಪೌಡರ್ಗೆ ನಾವು ಶುಗರ್ ಹಾಕೊಳ್ಳೋಣ. ಸೊ ಪೌಡರ್ ಕ್ವಾಲಿಟಿ ನೋಡಿದ್ರೆ ಅದಕ್ಕೆ 1 ಸ್ಪೂನ್ ಅಷ್ಟು ಶುಗರನ್ನು ಹಾಕ್ತೀವಿ. ಕೆಲವೊಬ್ರು ಶುಗರ್ ಬಂದ್ಬಿಟ್ಟು ಕಲರ್ ಸ್ಟೇನ್ ಮಾಡ್ಬೇಕಂತ ಆಮೇಲೆ ಕೂಡ ಹಾಕ್ತಾರೆ, ಹಾಕ್ಬೋದು, ಹಾಗೂ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಮೆಹಂದಿ ಹಾಕ್ಬೇಕಂದ್ರೆ ಅವಾಗೂ ಒಂದ್ಸತಿ ಹಾಕ್ಬೋದು. ಸೊ ಕಲರ್ ಸ್ಟೇನ್ ಜಾಸ್ತಿ ಬರುತ್ತೆ. ನಾವು ಕೂಡ ಇದೇ ಥರನೇ ಇದ್ರೊಳಗಡೆ ಮಿಕ್ಸ್ ಮಾಡಿ ಆಲ್ರೆಡಿ ಶುಗರ್ ಹಾಕ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಅಷ್ಟಾಗಿ ನಾವು ಕ್ಲೈಂಟಿಗೆ ಅವ್ರನ್ನ ಶುಗರ್ ಯೂಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಲ್ಲ. ಪ್ಲಸ್ ಇದು ಬಂದು ಒಬ್ಬೊಬ್ಬರು ಮೆಹಂದಿ ಹಾಕಿದ್ರೆ ಅದು ಡ್ರೈ ಆದ್ಮೇಲೆ ಪೌಡರ್ ಥರ ಉದುರುತ್ತೆ. ಸ್ವಲ್ಪ ಹೊತ್ತು ಡ್ರೈ ಆದ್ರೆ 1-2-3 ನಿಮಿಷ ಬಿಟ್ಟು ಪೌಡರ್ ಥರ ಉದುರುತ್ತೆ. ಈ ಮೆಹಂದಿ ಬಂದು ಪೌಡರ್ ಥರ ಉದುರಲ್ಲ, ಕಂಪ್ಲೀಟ್ ಗಮ್ ಥರ ಹಂಗೆ ಕೈಗೆ ಅಂಟ್ಕೊಂಡಿರುತ್ತೆ. ಅಂಟಿಲ್ ಅಂಡೆ ನೀವೇ ವಾಶ್ ಮಾಡಿ ಕಂಪ್ಲೀಟಾಗಿ ರಿಮೂವ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಇದು ಬರಲ್ಲ. ಓವರ್ ನೈಟ್ ಕೂಡ ನೀವು ಹಾಗೆ ಮನೇಲಿಟ್ಟರು ಕೂಡ ಹಂಗೆ ಇರುತ್ತೆ. ಅದು ಬೆಳಗ್ಗೆ ಎದ್ದು ನೀವೇನೇ ವಾಶ್ ಮಾಡಬೇಕು, ಅದುವರೆಗೂ ಇದಾಗಲ್ಲ. ಅದು ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿಕೊಂಡು, ನೀವು ಮನೇಲಿ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ, ವಿಡಿಯೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ವಾಟರ್ ಥರ ಆಗ್ಬಿಡುತ್ತೆ. ಅದು ವಾಟರ್ ಥರ ಆಗಬಾರ್ದು, ಯಾಕಂದರೆ ನಾವು ಎಣ್ಣೆ ಕೂಡ ಹಾಕ್ತೀವಲ್ವ. ಸೊ ಎಣ್ಣೆ ಹಾಕೋದ್ರಿಂದ ಅದು ಕಂಪ್ಲೀಟ್ಲಿ ವಾಟರ್ ಥರ ಇರಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು. ಇದು ಪೇಸ್ಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಇದ್ದರೆ ನಾವು ಎಣ್ಣೆ ಹಾಕಿದಾಗ ನಮಗೆ ಕ್ಲೀನಾಗಿ ನಮಗೆ ಬೇಕಾಗಿರುವಂಥ ಸ್ಟ್ರಕ್ಚರ್ ಬಂದ್ಬಿಡುತ್ತೆ ಇದರಲ್ಲಿ. ಯಾವ ಥಿಕ್ನೆಸ್ ಇದ್ದಾಗ ನೀರು ಹಾಕೋದನ್ನ ಸ್ಟಾಪ್ ಮಾಡಬೇಕು ಅಂತ ತೋರಿಸ್ತೀನಿ. ಆ ಥಿಕ್ನೆಸ್ ಇದ್ದಾಗ ನೀರು ಹಾಕೋದನ್ನ ಸ್ಟಾಪ್ ಮಾಡಿದ್ರೆ ನೀವು ಆಯಿಲನ್ನು ಯೂಸ್ ಮಾಡ್ಬೋದು. ಏನಕ್ಕೆ ಜಾಸ್ತಿ ಇದನ್ನ ತುಂಬ ತೆಳುವಾಗಿ ಮಾಡಬಾರ್ದು ಅಂತಂದರೆ, ಮೆಹಂದಿ ಕೋನಿಗೆ ಹಾಕಿ ಕೈಗೆ ಹಾಕೋಬೇಕಂದ್ರೆ ಮೆಹಂದಿ ಡಿಸೈನ್ ಹಾಕಿದ ತಕ್ಷಣ ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ಪ್ರೆಡ್ ಆಗಿಬಿಟ್ರೆ ತುಂಬ ಅಸಹ್ಯವಾಗಿ ಕಾಣುತ್ತೆ, ಡಿಸೈನು ಸ್ಮರ್ಜ್ ಆಗಿಬಿಡುತ್ತೆ. ಬೇರೆ ಡಿಸೈನ್ಗಳ ಜೊತೆ ಆ ಡಿಸೈನ್ ಸ್ಮರ್ಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ನಾವೇನು ಲೈನ್ ಹಾಕ್ತೀವೋ ಆ ಲೈನು ಹಾಗೇನೆ ಇರಬೇಕು, ಬೇರೆ ಲೈನೆಲ್ಲ ಬರಬಾರ್ದು. ನಾನು 1-2-3 ಸತಿ ಬೇರೆ ಬೇರೆ ಥರ ಪೇಸ್ಟನ್ನ ಕಲಸಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದೀನಿ ಕೈ ಮೇಲೆ. ಕ್ಲೈಂಟ್ಗೆ ಯಾವತ್ತೂ ಮಾಡಿಲ್ಲ ನಾನು, ಯಾವಾಗೂ ಎಕ್ಸ್ಪೆರಿಮೆಂಟ್ ಎಲ್ಲ ನನ್ನ ಕೈ ಮೇಲೇ ನಡೀತಾ ಇರುತ್ತೆ. ಆದರೆ ನನಗೆ ಮೆಹಂದಿ ಹಾಕೊಳ್ಳೋದಂದರೆ ತುಂಬ ಇಷ್ಟ. ಮುಂಚೆ ಕಲ್ತಿದ್ದು ಹೊಸದ್ರಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಾನು ಹಾಕ್ತಿದ್ದೆ, ಎವ್ರಿ ವೀಕ್ ಹಾಕೋತಾ ಇದ್ದೆ ಮೆಹಂದಿನ ಕೈಗೆ. ಅಷ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಆಮೇಲೆ ಸ್ವಲ್ಪ ಸ್ವಲ್ಪ ಕ್ರೇಜು ಕಡಿಮೆ ಆಗ್ತಾ ಬಂತು. ಬಿಕಾಸ್ ಯಾಕಂತಂದರೆ ಏನೋ ಅಂತಾರಲ್ಲ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ. ಆಮೇಲೆ ಆ ಕ್ರೇಜು ಅದೇ ಇಳಿದು ಬಿಡುತ್ತೆ ಸ್ವಲ್ಪ ದಿನ ಅಷ್ಟೇ. ಬಟ್ ಆದರೆ ತುಂಬ ಲಾಂಗ್ ಟೈಮ್ ಆಯಿತು ಗ್ಯಾಪು ನಾನು ಮೆಹಂದಿ ಹಾಕ್ಕೊಂಡು. ಅದಕ್ಕೆ ಹಾಕೋಬೇಕು ಅಂತ ತುಂಬ ಆಸೆಪಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಸೊ ಮೆಹಂದಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬರುತ್ತೆ, ಥಿಕ್ನೆಸ್ ಹಿಂಗೆ ಬರಬೇಕು. ಥಿಕ್ನೆಸ್ಸು ವಾಟ್ರಲ್ಲಿ ಮಿಕ್ಸ್ ಮಾಡಿದಾಗ ಕನ್ಸಿಸ್ಟೆನ್ಸಿ ಥಿಕ್ನೆಸ್ಸು ಹೀಗಿರಬೇಕು. ಬಿಕಾಸ್ ಯಾಕಂದರೆ ಇವಾಗ ಆಯಿಲ್ ಹಾಕಿದ್ರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಈ ರೀತಿ ಇರಬೇಕು. ಜಸ್ಟ್ ನೋಡಿ, ತುಂಬ ತೀರಾ ಗಟ್ಟಿ ಇರಬಾರ್ದು, ತೆಳು ಇರಬೇಕು. ತೆಳು ಇದೆ, ಇದು ನಿಮಗೆ ಗೊತ್ತಾಗ್ತದೆ ನೋಡಿ. ಈ ಥರ ಅಟ್ಲೀಸ್ಟ್ ಇರಬೇಕು. ಈ ಥರ ಇದ್ದಾಗ ನಾವು ಆಯಿಲ್ ಹಾಕಿದ್ರೆ ಅದು ನಮಗೆ ಚೆನ್ನಾಗಿ ಇದಾಗುತ್ತೆ. ಕೋನ್ ಪೇಸ್ಟ್ ರೆಡಿ ಮಾಡಿದ ತಕ್ಷಣ ನಾನು ನೆಕ್ಸ್ಟ್ ಕೋನ್ ಮಾಡ್ತೀನಿ. ಕೋನ್ ಮಾಡೋದನ್ನು ಕೂಡ ತೋರಿಸ್ತೀನಿ, ಅದನ್ನು ನೋಡಿ ಕೋನ್ ಮಾಡೋದನ್ನ ಟ್ರೈ ಮಾಡ್ಬೋದು. ನನಗೆ ಪರ್ಸ್ನಲಿ ನೀಲಗಿರಿ ತೈಲ ತುಂಬ ಇಷ್ಟ. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಸ್ಮೆಲ್. ತುಂಬ ತೀರಾ ಎಣ್ಣೆನೂ ಹಾಕ್ಬಾರ್ದು. ಯಾಕೆ ಜಾಸ್ತಿ ಆಯಿಲ್ನು ಕೂಡ ಯೂಸ್ ಮಾಡಬಾರ್ದು ಅಂತಂದರೆ, ಜಾಸ್ತಿ ಎಣ್ಣೆ ಯೂಸ್ ಮಾಡಿದಾಗ ನೀವು ಕೋನ್ನ ಪ್ರಿಪೇರ್ ಮಾಡಿ ತುಂಬ ದಿನ ಸ್ಟೋರ್ ಮಾಡಿಟ್ರೆ ಏನಾಗುತ್ತೆ ಅಂತಂದರೆ, ಫುಲ್ಲು ಕೋನ್ನ ಕೆಳಗಡೆ ತಳದಲ್ಲಿ ಹೋಗಿ ಎಣ್ಣೆ ನಾವು ಏನು ಹಾಕಿರ್ತೀವೋ ಆ ಎಣ್ಣೆ ಹೋಗಿ ಕೋನಲ್ಲಿ ನಿಂತ್ಕೊಳ್ಳುತ್ತೆ. ಈ ಥರ ಹೋಮ್ ಮೇಡ್ ಕೋನನ್ನು ನಾವು ಹೆಂಗೆ ಪ್ರಿಸರ್ವ್ ಮಾಡ್ಬೋದು ಅಂತಂದರೆ, ಫ್ರಿಜ್ ಒಳಗಡೆ ಇಡ್ಬೋದು. ಫ್ರಿಜ್ ಒಳಗಡೆ ಇಟ್ಟರೆ ಬೇಗ ಹಾಳಾಗಲ್ಲ, ತುಂಬ ಜನ ಜಾಸ್ತಿ ಇರುತ್ತೆ.
ಹಾಗಂತ ಸ್ಟ್ರೇನ್ ಏನು ಕಮ್ಮಿ ಬರಲ್ಲ, ಸ್ಟ್ರೇನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಒಂದು ಸ್ಪೂನ್ ಹಾಕಿದ್ದೆ, ಒಂದು ಸ್ವಲ್ಪ ಇನ್ನೊಂದು ಚೂರು ಇವಾಗ ಒಂದು 1/2 ಸ್ಪೂನಷ್ಟು ಆಯಿಲನ್ನು ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ಸಾಧ್ಯನೋ ಒಂದ್ಸತಿ ಒಂದು 6 ಅವರ್ ಸೋಪ್ ಮಾಡೋಕ್ಕಿಂತ ಮುಂಚೆನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದ್ಸತಿ ಓಪನ್ ಮಾಡಿದಾಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ಸ್ಟೈಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಓಪನ್ ಮಾಡಿದಾಗ ತೋರಿಸ್ತೀನಿ ನಾನು. ನನಗಂತೂ ಕೈಗೆ ಹಾಕೊಂಡ್ರೆ ಮೆಹಂದಿ ಕಂಪ್ಲೀಟಾಗಿ ಹೋಗೋವರೆಗೂ ಅದ್ರ ಸ್ಮೆಲ್ಲು ಕೈಯಲ್ಲಿ ಹಂಗೆ ಇರುತ್ತೆ. ಮಲಗಬೇಕಂದ್ರೆ ಇವಾಗ ಈ ಥರ ಪೊಸಿಷನಲ್ಲಿ ಮಲಗಿರ್ತೀನಲ್ಲ, ಉಲ್ಟಾ ಮಲ್ಕೋತೀನಿ ನಾನು. ಸೊ ಈ ಥರ ಪೊಸಿಷನಲ್ಲಿ ಮಲಗಿದಾಗ ಹಿಂಗೆ ಎದೋಳ್ಬೇಕಾದ್ರೆ ಕರೆಕ್ಟಾಗಿ ಕೈ ಮುಖದ ಹತ್ರ ಬಂದಾಗ ಅದು ಮೆಹಂದಿದು ಸ್ಟೇನು ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಸೊ ಆವಾಗ ಸ್ಮೆಲ್ ಬಂದಾಗೆಲ್ಲ ಪ್ರತಿ ಸರಿನೂ ನೆನೆಸ್ಕೋತಾ ಇರ್ತೀನಿ, ಓಕೆ ಕೈಯಲ್ಲಿ ಮೆಹಂದಿ ಹಾಕಿದ್ದೀನಿ, ಕೈಯಲ್ಲಿ ಮೆಹಂದಿ ಹಾಕಿದ್ದೀನಿ ಅಂತ. ನೋಡಿ ಹಿಂಗಿರ್ಬೇಕು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ. ತುಂಬಾ ತೆಳುಗೂ ಇರಬಾರ್ದು, ತುಂಬಾ ತಿಕ್ಕಾಗೂ ಇರಬಾರ್ದು, ಈ ರೀತಿನೇ ಇರಬೇಕು ಕನ್ಸಿಸ್ಟೆನ್ಸಿ. ಈ ತರ ಕನ್ಸಿಸ್ಟೆನ್ಸಿ ಇದ್ರೇನೆ ಮೆಹಂದಿ ಬಂದು ಚೆನ್ನಾಗಿ ಬರೋದು. ಅಂದ್ರೆ ಡಿಸೈನ್ ಹಾಕಿದಾಗ ಸ್ಮರ್ಜ್ ಆಗಲ್ಲ. ನಮಗೆ ಸ್ಮರ್ಜ್ ಆಗದೆ ಇರೋದೇ ಅಲ್ವಾ ಬೇಕಾಗಿರೋದು. ಡಿಸೈನ್ ನಾವೆಲ್ಲ ಹಾಕಿರ್ತೀವೋ ಅದು ಅದೇ ತರನೇ ಕುತ್ಕೋಬೇಕಲ್ವಾ. ನೋಡಿ ಈ ತರ ಇರುತ್ತೆ. ಸೊ ಮೆಹಂದಿ ರೆಡಿ ಆಗಿದೆ. ಇವಾಗ ಅದು ಮಿನಿಮಮ್ 6 ಗಂಟೆ ಕಾಲ ಅದು ಸೋಕ್ ಆಗಬೇಕು. ಮಿನಿಮಮ್ 6 ಅವರ್ಸ್, ಮ್ಯಾಕ್ಸಿಮಮ್ ಬೇಕಾದ್ರೆ ಒಂದು 12 ಅವರ್ಸ್ ಬೇಕಾದ್ರೂ ಬಿಡಿ, ತೊಂದರೆ ಇಲ್ಲ. ಈ ನೈಟ್ ಕಲಸಿ ಬೆಳಗ್ಗೆ ಕೋನ್ ರೆಡಿ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಜಾಸ್ತಿ ಟೈಮ್ ಬಿಡ್ತೀವೋ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಮಧ್ಯಾಹ್ನ ಒಂದು 3 ಗಂಟೆ ಏನೋ ಆಗಿದೆ, 2:45 3 ಗಂಟೆ ಟೈಮ್ ಇವಾಗ. ಸೊ ಸಂಜೆ ಒಂದು 8 ಗಂಟೆ 8:30 9 ಗಂಟೆವರೆಗೂ ಸೋಕ್ ಆಗಲಿ. ಸೊ ಪೇಸ್ಟ್ ರೆಡಿ ಆಯಿತು. ಹಿಂಗೆ ಡಬ್ಬದಲ್ಲಿ ಮುಚ್ಚಿದ್ರೆ ಸ್ವಲ್ಪ ಗಾಳಿ ಹೇರ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅದು ಟೈಟ್ ಆಗಿರಬೇಕು ಗಾಳಿಗೆ ಅಂದ್ಬಿಟ್ಟೆ ನಾನು ಈ ಕವರ್ನ ತಂದೆ. ಸೊ ಜಸ್ಟ್ ಕವರನ್ನು ಮೇಲೆ ಹಾಗೆ ಪ್ಲೇಸ್ ಮಾಡಿ ಹಿಂಗೆ ಮುಚ್ಚಿದ್ರೆ ಅದು ಚೆನ್ನಾಗಿ ಹೇರ್ ಕಂಟೆಂಟ್ ಆಗುತ್ತೆ. ಆವಾಗ ನಮಗೆ ಇದು ರೆಡಿ ಆಗಿದೆ. ಸೊ ಇದು 6 ಅವರ್ಸ್ ಸೋಕ್ ಆಗಬೇಕು. ಇದನ್ನ ತೆಗೆದು ಸೈಡ್ಗೆ ಇಡ್ತೀನಿ. 6 ಅವರ್ಸ್ ಆದಮೇಲೆ ಅದನ್ನ ಓಪನ್ ಮಾಡಿ ಅದು ಹೆಂಗಿತ್ತು ಅದ್ರ ಕಂಡೀಷನ್ ಅದನ್ನ ತೋರಿಸ್ತೀನಿ. ಇವಾಗ ಮೆಹಂದಿ ಕೋನನ್ನ ಮಾಡೋಣ. ಒಂದು 4 ಕೋನನ್ನ ಮಾಡ್ತೀನಿ, 4-5 ಸಾಕು. ಅದರಲ್ಲಿ ಪೇಸ್ಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಒಂದು 4 ಬರ್ಬೋದು, 3-4 ಅಷ್ಟೇ. ಹಾಗಾಗಿ ಒಂದು 4 ಕೋನ್ ಮಾಡ್ತೀನಿ. ಮುಚ್ಚೋಣ. ನೀಲಗಿರಿ ತೈಲನು ಓಪನ್ ಮಾಡಿಬಿಟ್ಬಿಟ್ಟಿದ್ದೀನಿ, ಅದನ್ನು ಮುಚ್ಚಬೇಕು. ಓಕೆ. ಸೊ ನಮಗೆ ಬರೀ ಕೋನ್ ರೆಡಿ ಮಾಡೋಕೆ ಏನು ಬೇಕಂದ್ರೆ ಪ್ಲಾಸ್ಟರು ಮತ್ತು ಕವರು. ಇದು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಕವರು. ಈ ಮೆಹಂದಿ ಕೋನ್ ಪೇಸ್ಟು ಪೌಡರು ಆಯಿಲು ಇದೆಲ್ಲ ಸೇಲ್ ಮಾಡೋರೇನೆ ಕವರನ್ನು ಕೂಡ ಸೇಲ್ ಮಾಡ್ತಾರೆ. ಅವ್ರ ಹತ್ರನೇ ತಗೊಂಡು ಸುಮಾರು 1-1.5 ವರ್ಷ ಆಗ್ತಾ ಇದೆ. ಸೊ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕೋನ್ ಮಾಡ್ತಾ ಇದ್ದೀನಿ. ಒಂದು ಕೋನ್ ರೆಡಿ ಆಯಿತು. ಸೊ ಇದೇ ಥರ
ಇನ್ನು ಒಂದು 3 ಕೋನ್ ರೆಡಿ ಮಾಡ್ತೀನಿ. ಕೋನ್ ಮಾಡಕ್ ಬರೋರಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡಿಬಿಡ್ತಾರೆ. ಹೊಸದಾಗಿ ಕಲಿಯೋರಿಗೆ ತುಂಬ ಕಷ್ಟ. ನೀವೇನಾದ್ರು ನಿಜವಾಗ್ಲೂ ಕೋನ್ ಮಾಡ್ಬೇಕಂದ್ರೆ ಈ ವಿಡಿಯೋನ ಕ್ಲೀನಾಗಿ ಪಾಸ್ ಮಾಡಿ ಪ್ಲೇ ಮಾಡಿ ನಿಮಗೆ ನಾನು ಏನು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ನೀವು ಆರಾಮಾಗಿ ಕೋನನ್ನ ಮಾಡ್ಬೋದು. ಸೆಕೆಂಡ್ ಕೋನ್ ರೆಡಿ ಆಯಿತು. ಮೂರನೇ ಕೋನ್ ರೆಡಿ ಆಯಿತು. ಸೊ ಇನ್ನೊಂದು ಕೋನ್ ಮಾಡ್ತೀನಿ. 4 ಕೋನ್ ಸಾಕು ಅಂತ ಅನ್ಸುತ್ತೆ. ನೋಡೋಣ 4 ಕೋನ್ಗೂ ಪೇಸ್ಟ್ ಬರುತ್ತಾ ಅಂತ ಫಸ್ಟ್. ಸೊ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ, ಫ್ಯಾನ್ ಹಾಕೋಣ. ಸೊ ಇವಾಗ 4 ಕೋನ್ ರೆಡಿ ಮಾಡಿದೀನಿ. ಬರೀ ಕೋನನ್ನ ಪ್ರಿಪೇರ್ ಮಾಡೋ ವಿಡಿಯೋ ಮಾತ್ರನೇ ಇವಾಗ ಆಗ್ತದೆ. ಪೇಸ್ಟ್ ಹಾಕ್ಬೇಕಂದ್ರೆ ನಾನು ಕೋನನ್ನ ಓವರ್ ಲಾಕ್ ಮಾಡೋದನ್ನ ತೋರಿಸ್ತೀನಿ. ಕೋನ್ ಹೆಂಗೆ ಲೀಕೇಜ್ ಆಗದಿರೋ ತರ ಓವರ್ ಲಾಕ್ ಮಾಡ್ಬೇಕಂತ. ಜಸ್ಟ್ ಇವಾಗ ಕೋನ್ ಮಾತ್ರನೇ ಪ್ರಿಪೇರ್ ಮಾಡಿದೀನಿ ಅಷ್ಟೇ, ಓವರ್ ಲಾಕ್ ಎಲ್ಲ ಮಾಡಿಲ್ಲ. ಸೊ ಪೇಸ್ಟ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಓವರ್ ಲಾಕ್ ಮಾಡಿ ಆಮೇಲೆ ಪೇಸ್ಟ್ನ ಫಿಲ್ ಮಾಡ್ತೀನಿ. ಸೊ 6 hours ಆದ್ಮೇಲೆ ಮತ್ತೆ ಸಿಗುವ. ಬಾಯ್ ಬಾಯ್.